ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಹಾಗೆ ದ್ವಿತೀಯ ಪಿ ಯು ಸಿ ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025-26. ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಜಾಯಿನ್ ಆಗಿ. ಹಾಗೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ರೋಮನ್ ಅಂಕಿ ಐ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತು ಯಾವುದು? 1ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಎ, ಪೋರ್ಚುಗೀಸರು. 2ನೇ ಕ್ವಶನ್. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ದಯಾನಂದ ಸರಸ್ವತಿ. 3ನೇ ಕ್ವಶನ್. ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಪರಿಚಯಿಸಿದವರು? ಕರೆಕ್ಟ್ ಆನ್ಸರ್ ಡಿ, ಎಂ.ಎನ್. ಶ್ರೀನಿವಾಸ್. 4ನೇ ಕ್ವಶನ್. ಇಲ್ಲಂ ಈ ವ್ಯವಸ್ಥೆಯ ಒಂದು ಉದಾಹರಣೆ? ಕರೆಕ್ಟ್ ಆನ್ಸರ್ ಬಿ, ಪಿತೃಪ್ರಧಾನ ಕುಟುಂಬ. 5ನೇ ಕ್ವಶನ್. ಪಂಚಾಯತ್ ರಾಜ್ ವ್ಯವಸ್ಥೆ ಈ ಸಾಲಿನಲ್ಲಿ ಜಾರಿಗೊಳಿಸಿದ್ದು? 1950. ಹಾಗೆ ರೋಮನ್ ಅಂಕಿ 2. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ತುಂಬಿರಿ. 6ನೇ ಕ್ವಶನ್. ಕ್ಯಾಸ್ಟ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು? ಇದಕ್ಕೆ ಕರೆಕ್ಟ್ ಆನ್ಸರ್ ಜೆ.ಎಚ್. ಹಡ್ಸನ್. 7ನೇ ಕ್ವಶನ್. ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದವರು ಡ್ಯಾಶ್? ಇದಕ್ಕೆ ಆನ್ಸರ್ ರಾಬರ್ಟ್ ಪುಟ್ನಮ್. 8ನೇ ಕ್ವಶನ್. ಸ್ವಗೌರವ ಚಳವಳಿಯನ್ನು ಆರಂಭಿಸಿದವರು ಡ್ಯಾಶ್? ಎಂ.ಎಸ್. ಶ್ರೀನಿವಾಸ್. 9ನೇ ಕ್ವಶನ್. ಜಾಗತಿಕ ಪ್ರಜೆ? ಇ.ವಿ. ರಾಮಸ್ವಾಮಿ ನಾಯಕರ್. ಹಾಗೆ 10ನೇ ಕ್ವಶನ್. ಮಹಿಳಾ ಸಬಲೀಕರಣ ವರ್ಷ? 2001. ರೋಮನ್ ಅಂಕಿ 3. ಹೊಂದಿಸಿ ಬರೆಯಿರಿ. ಎ, 11ನೇ ಕ್ವಶನ್. ರಾಷ್ಟ್ರೀಯ ಭಾವೈಕ್ಯತೆ. 12ನೇ ಕ್ವಶನ್. ಕೆನೆ ಪದರ. 13ನೇ ಕ್ವಶನ್. ಸೋಲಿಗರು. 14ನೇ ಕ್ವಶನ್. ಟಿ.ಆರ್.ಪಿ. 15ನೇ ಕ್ವಶನ್. ಹಸಿರು ಕ್ರಾಂತಿ. 11ನೇ ಕ್ವಶನ್ಗೆ ಆನ್ಸರ್ ರಾಷ್ಟ್ರೀಯ ಭಾವೈಕ್ಯತೆ ಕರೆಕ್ಟ್ ಆನ್ಸರ್ ಸಂತಾನಮ್ ಆಯೋಗ. ಹಾಗೆ ಡಾಕ್ಟರ್ ಸಂಪೂರ್ಣಾನಂದ್ ಕರೆಕ್ಟ್ ಆನ್ಸರ್ ಇ. ಹಾಗೆ 12ನೇ ಕ್ವಶನ್. ಕೆನೆ ಪದರಿಗೆ ಸಂತಾನಮ್ ಆಯೋಗ ಡಿ. 13ನೇ ಕ್ವಶನ್. ಸೋಲಿಗರ ಕರೆಕ್ಟ್ ಆನ್ಸರ್ ವಿವೇಕಾನಂದ ಗಿರಿಜನ ಕೇಂದ್ರ. ಹಾಗೆ 14ನೇ ಕ್ವಶನ್ಗೆ ಆನ್ಸರ್ ದೂರದರ್ಶನ ಅಳತೆ ಬಿಂದು. 15ನೇ ಕ್ವಶನ್ಗೆ ಆನ್ಸರ್ ಎಂ.ಎಸ್. ಸ್ವಾಮಿನಾಥನ್. ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 16ನೇ ಕ್ವಶನ್. ಡೆಮೋಗ್ರಫಿ ಎಂದರೇನು? 17ನೇ ಕ್ವಶನ್. ಯಾವ ವರ್ಷ ಭಾರತ ಸರ್ಕಾರವು ಕನ್ನಡದ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿತು? 18ನೇ ಕ್ವಶನ್. ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? 19ನೇ ಕ್ವಶನ್. ಯಾವ ದಿನ ದೂರಾಯಿ ಸಂತೆ ನಡೆಯುತ್ತದೆ? 20ನೇ ಕ್ವಶನ್. ಡಿ.ಎಸ್.ಎಸ್ ಇದನ್ನು ವಿಸ್ತರಿಸಿ. 16ರಿಂದ 20 ತನಕ ಆನ್ಸರ್ ನೋಡೋಣ. 16ನೇ ಕ್ವಶನ್ಗೆ ಆನ್ಸರ್ ಡೆಮೋಗ್ರಫಿ. ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ರಚನೆ, ವಿತರಣೆ ಮತ್ತು ಪ್ರಾದೇಶಿಕ ಅಥವಾ ತಾತ್ಕಾಲಿಕ ಬದಲಾವಣೆ ವೈಜ್ಞಾನಿಕ ಅಧ್ಯಯನವಾಗಿದೆ. ಹಾಗೆ 17ನೇ ಕ್ವಶನ್ಗೆ ಆನ್ಸರ್ 2008. 18ನೇ ಕ್ವಶನ್ಗೆ ಆನ್ಸರ್ ಏನೆಂದರೆ ಜವಾಹರ್ಲಾಲ್ ನೆಹರು. 19ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಗುರುವಾರ. ಭಾಗ ಬಿ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 21ನೇ ಕ್ವಶನ್. ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. 22ನೇ ಕ್ವಶನ್. ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. 23ನೇ ಕ್ವಶನ್. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ತಿಳಿಸಿ. 24ನೇ ಕ್ವಶನ್. ಸ್ತ್ರೀ ಶಕ್ತಿ ಎಂದರೇನು? 25ನೇ ಕ್ವಶನ್. ಅವಿಭಕ್ತ ಕುಟುಂಬಗಳ ಪ್ರಕಾರಗಳನ್ನು ತಿಳಿಸಿ. 26ನೇ ಕ್ವಶನ್. ಗ್ರಾಮೀಣ ಅಭಿವೃದ್ಧಿಯ 2 ಕಾರ್ಯಕ್ರಮಗಳನ್ನು ತಿಳಿಸಿ. 27ನೇ ಕ್ವಶನ್. ಭಾರತದ 2 ವ್ಯಾಪಾರಿ ಸಮುದಾಯಗಳನ್ನು ತಿಳಿಸಿ. 28ನೇ ಕ್ವಶನ್. ಭಾರತದ ಯಾವುದಾದರೂ 2 ಮಹಿಳಾ ಚಳವಳಿಯನ್ನು ತಿಳಿಸಿ. 29ನೇ ಕ್ವಶನ್. ಜಾಗತೀಕರಣ ಎಂದರೇನು? ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಅವಿಭಕ್ತ ಕುಟುಂಬಗಳ ಪ್ರಕಾರಗಳನ್ನು ತಿಳಿಸಿ. 23ನೇ ಕ್ವಶನ್. 22ನೇ ಕ್ವಶನ್. 20ನೇ ಕ್ವಶನ್. ಇವು 4 ಇಂಪಾರ್ಟೆಂಟ್ ಆಗಿರುತ್ತವೆ. ಇವೆಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೋಡಿಕೊಳ್ಳಿ. ಹಾಗೆ ಭಾಗ ಸಿ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಪರಿಶಿಷ್ಟ ಜಾತಿಗಳ ಮತ್ತು ಬುಡಕಟ್ಟುಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ವಿವರಿಸಿ. 30ನೇ ಕ್ವಶನ್ ನೋಡೋಣ. ರಾಷ್ಟ್ರೀಯ ಭಾವೈಕ್ಯತೆಗೆ ಎದುರಾಗಿರುವ ಸವಾಲುಗಳನ್ನು ವಿವರಿಸಿ. ಇವು ಸಹ ಇಂಪಾರ್ಟೆಂಟ್ ಆಗಿದೆ. ಈ 32ನೇ ಕ್ವಶನ್ ಸಹ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ. 33ನೇ ಕ್ವಶನ್. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. 34ನೇ ಕ್ವಶನ್. ನರ್ಸಿಂಗ್ನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. 35ನೇ ಕ್ವಶನ್. ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. 36ನೇ ಕ್ವಶನ್. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. 38ನೇ ಕ್ವಶನ್. ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ. ಭಾಗ ಡಿ. ರೋಮನ್ ಅಂಕಿ 7. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. 39ನೇ ಕ್ವಶನ್. ಭಾರತದ ಜನಸಂಖ್ಯಾ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. 40ನೇ ಕ್ವಶನ್. ಕರ್ನಾಟಕದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳನ್ನು
ಇತಿಹಾಸವನ್ನು ವಿವರಿಸಿ. 42ನೇ ಕ್ವಶ್ಚನ್, ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 42ನೇ ಕ್ವಶ್ಚನ್, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟವನ್ನು ವಿವರಿಸಿ. 39ರಿಂದ 42, 30ರಿಂದ 38 ತನಕ ಇವೆಲ್ಲವೂ ಆನ್ಸರ್ಗಳು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿವೆ. ಜಾಯ್ನ್ ಆಗಿ. ಹಾಗೆ ಎಲ್ಲರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳು.